ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿನೇಭ್ಯಃ ಯಜಾಮದೇವಾನ್ ಯದಿ ಶಕ್ರವಾ ಮಮಾಜ್ಯಾಯ ಷಷ್ಠಂ ಸಮಾವೃಕ್ಷಿದೇವಾಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಫೆಬ್ರವರಿ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನಾವು ನೋಡೋಣ. ಗುರು ಅನ್ನುವಂಥದ್ದು ಬಹಳ ಬಲಿಷ್ಠವಾದ ಫಲವನ್ನು ಕೊಡ್ತಾ ಇದೆ. ಶನಿಗ್ರಹನ ಕೂಡ ಲಾಭಸ್ಥಾನದಲ್ಲಿ ತುಂಬಾ ಬಲಿಷ್ಠವಾದ ಫಲವನ್ನು ಕೊಡ್ತಾ ಇದ್ದಾರೆ. ಶನಿ ಗುರುಗಳು ಇಬ್ಬರು ಕೂಡ ನಿಮಗೆ ತುಂಬಾ ಒಳ್ಳೆಯದು. ಭಾಗ್ಯಾಧಿಪತಿ ಲಾಭಸ್ಥಾನದಲ್ಲಿ, ಲಾಭಸ್ಥಾನಾಧಿಪತಿ ಧನಸ್ಥಾನದಲ್ಲಿ, ಈ ತರ ಯಥೇಚ್ಛವಾದಂತಹ ಪಾಸಿಟಿವ್ ಅಂತಕ್ಕಂಥದ್ದು ಇಂಡಿಕೇಟ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಈ ತಿಂಗಳು ಮಹಾಯೋಗ ಅನ್ನುವಂಥದ್ದು ಪ್ರಾಪ್ತಿಯಾಗ್ತಾ ಇದೆ. 15ನೇ ತಾರೀಕು ಚಾಂದ್ರ ಸೌರ ಮಹಾಶಿವರಾತ್ರಿ ಹಬ್ಬ ಅನ್ನುವಂಥದ್ದು ನಮಗೆ ಫೆಬ್ರವರಿ ತಿಂಗಳಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ಫೆಬ್ರವರಿ 14ನೇ ತಾರೀಕು ಕೂಡ ಶನಿ ಪ್ರದೋಷ ಇದೆ. ಒಂದು ಕಡೆ ಶನಿ ಆರಾಧನೆ, ಒಂದು ಕಡೆ ನಂದಿ ಆರಾಧನೆ, ಒಂದು ಕಡೆ ಶಿವನ ಆರಾಧನೆ, ಜಾಗರಣೆ ಇತ್ಯಾದಿಗಳೆಲ್ಲ ಪ್ರಬಲವಾಗಿರ್ತಕ್ಕಂಥ ಪರ್ವಕಾಲ ನಮಗೆ ಫೆಬ್ರವರಿ ತಿಂಗಳಲ್ಲಿ ಬರ್ತಾ ಇದ್ರೆ, ಇದ್ರ ಜೊತೆಗೆ ವೃಷಭ ರಾಶಿಯವರು ಒಂದು ಪರ್ವಕಾಲ ಅಂತ ತಗೊಂಡ್ಬಿಡ್ಬೋದು. ಹೇಗೆ ಅಂತಂದ್ರೆ, ಮಹಾಯೋಗ ಯಾವುದು ತಿಳಿಸ್ತೀನಿ ನಾನು. ಮೊದಲು 3ನೇ ತಾರೀಕು ಫೆಬ್ರವರಿ 3ನೇ ತಾರೀಕು ಬುಧ ವೃಷಭ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಅಂದ್ರೆ 10ನೇ ಮನೆ ವೃತ್ತಿ ಸ್ಥಾನಕ್ಕೆ ಬರ್ತಾರೆ. ಇನ್ನು 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಾಧಿಪತಿ ಅವರು ವೃತ್ತಿ ಸ್ಥಾನಕ್ಕೆ ಬರ್ತಾರೆ. ಇನ್ನು 13ನೇ ತಾರೀಕು ರವಿ ನಿಮ್ಮ ಸುಖ ಸ್ಥಾನಾಧಿಪತಿ ಅವರು ವೃತ್ತಿ ಸ್ಥಾನಕ್ಕೆ ಬರ್ತಾರೆ. ಹಾಗೆ 23ನೇ ತಾರೀಕು ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನ ಹಾಗೂ ವ್ಯಯಸ್ಥಾನಾಧಿಪತಿ ಆಗಿರತಕ್ಕಂತಹ ಕುಜನು ಕೂಡ ವೃತ್ತಿ ಸ್ಥಾನಕ್ಕೆ ಬರ್ತಾರೆ. ಒಟ್ಟು 4 ಗ್ರಹಗಳು ಒಂದು ಮನೆಯಲ್ಲಿ ಕುತ್ಕೋತಾ ಇದೆ, ಅದು ದಶಮ ಸ್ಥಾನದಲ್ಲಿ. ಈ ತಿಂಗಳು ನೀವು ಜಾಬ್ ಅಲ್ಲಿ ಜಾಕ್ಪಾಟ್ ಅನ್ನ ಮಾಡ್ತೀರಾ. ಅಂದ್ರೆ ಹೊಸ ಉದ್ಯೋಗ ಸಿಗುವಂಥದ್ದು, ಅಥವಾ ಇರೋ ಉದ್ಯೋಗದಲ್ಲಿ ಅಭಿವೃದ್ಧಿ ಪಡ್ಕೊಳ್ಳುವಂಥದ್ದು, ಒಂದು ಪ್ರಮೋಷನ್ನು, ಒಂದು ಪ್ರಾಜೆಕ್ಟ್ ಚೇಂಜಸ್ಸು, ಅಥವಾ ಏನೋ ಒಂದು ಸ್ಪೆಷಲೈಸೇಷನ್ ಅನ್ನುವಂಥದ್ದು ನಿಮಗೆ ಜಾಬ್ ಅಲ್ಲಿ ಸಿಗ್ತಾ ಇದೆ. ಯುಟಿಲೈಸ್ ಮಾಡ್ಕೊಳ್ಳೋಕೆ ನಿಮ್ಮ ಸಣ್ಣ ಪ್ರಯತ್ನ ಮಾತ್ರ ಇದಕ್ಕೆ ಬೇಕಾಗಿದೆ, ಬಿಟ್ಟೆ ಬೇರೆ ಏನೂ ಬೇಕಾಗಿಲ್ಲ. ಯಾಕೆಂದ್ರೆ 4 ಗ್ರಹಗಳು ಒಂದೇ ಮನೆಗೆ, ಅದು 10ನೇ ಮನೆಗೆ ಅಂದ್ರೆ ಅದರಲ್ಲಿ ನಿಮ್ಮ ರಾಶ್ಯಾಧಿಪತಿ ಅಂದ್ರೆ ನಿಮ್ಮ ಶರೀರ, ಹಾಗೆ ನಿಮ್ಮ ಋಣ, ರೋಗ, ಶತ್ರು ಈ ಸ್ಥಾನಕ್ಕೆ ಅಧಿಪತಿ ಅಂತ ಶುಕ್ರನು ದಶಮದಲ್ಲಿ ಇದ್ದು, ವಿವಾಹ, ಪಾರ್ಟ್ನರ್ಶಿಪ್, ಬಿಸ್ನೆಸ್, ಕಳ್ಕೊಳ್ಳುವಂತ ವ್ಯಯ ಇವೆಲ್ಲವೂ ಕೂಡ ಅದಕ್ಕೆ ಅಧಿಪತಿ ಆದಂತ ಕುಜನೂ ದಶಮದಲ್ಲಿದ್ದು, ಧನ, ಕುಟುಂಬ, ವಾಕ್ಸ್ಥಾನ ಹಾಗೂ ಪೂರ್ವ ಪುಣ್ಯಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧನೂ ದಶಮ ಸ್ಥಾನದಲ್ಲಿದ್ದು, ಹಾಗೆ ಸುಖ ಸ್ಥಾನ, ನೀವು ಸುಖ ಪಡುವಂತಹ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಸೂರ್ಯನೂ ದಶಮದಲ್ಲಿದ್ದು, ಆ ದಶಮ ಸ್ಥಾನ ಅನ್ನೋದು ಒಳ್ಳೆ ವೆಯ್ಟ್ ತೂಕ ಆಯ್ತು. ಹೇಳಿ ಕೇಳಿ ಗುರು ನಿಮಗೆ ಧನಸ್ಥಾನದಲ್ಲಿ, ದುಡ್ಡಿನ ಸ್ಥಾನದಲ್ಲಿ ಇದ್ರೆ ಗುರು ಬಲ ಇದೆ. ಈ ಕಡೆ ಶನಿನೂ ಕೂಡ ನಿಮಗೆ ಅನುಕೂಲ ಮಾಡ್ತಾರೆ. ಕಾರಣ ಭಾಗ್ಯಸ್ಥಾನಾಧಿಪತಿ, ದಶಮ ಸ್ಥಾನಾಧಿಪತಿ ಏಕಾದಶ ಸ್ಥಾನದಲ್ಲಿ, ಲಾಭ ಸ್ಥಾನದಲ್ಲಿ. ಆಯ್ತು, ಯಾವ ಗ್ರಹ ಹಾಗಾದ್ರೆ ನಿಮಗೆ ಕೆಟ್ಟಿದೆ? ಮೇಲಾಗಿ 10ನೇ ಮನೆಯಲ್ಲಿ ರಾಹು. ನಿಮಗೆ ಗೊತ್ತಿರಲಿ, ದಶಮದ ರಾಹು ವಿಶೇಷವಾದ ಫಲ. ಎಷ್ಟು ಬಲಿಷ್ಠ ಅಂತಂದ್ರೆ, ಅದು ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿ ಹೇಳುತ್ತೆ. ಏನಂತ? ಇಂಟೆನ್ಸ್ ಆಂಬಿನೇಷನ್, ಆಯ್ತಾ? ಆಮೇಲೆ ಪಬ್ಲಿಕ್ ರೆಕಗ್ನೈಸೇಷನ್. ಆಂಬಿನೇಷನ್ ಅಂತಂದ್ರೆ ನಿಮ್ಮ ಒಂದು ಗೋಲ್ ರೀಚ್ ಮಾಡೋದಕ್ಕೆ ನಿಮಗೆ ನಿಮ್ಮ ಒಳಗಡೆ ಇರುವಂತ ಬಲನ, ಅಂದ್ರೆ ನಿಮ್ಮ ವಿಲ್ ಪವರ್ನ ಆಕ್ಟಿವೇಟ್ ಮಾಡುತ್ತೆ. ಹಾಗೆ ಪಬ್ಲಿಕ್ ರೆಕಗ್ನೈಸೇಷನ್, ಸಾಮಾಜಿಕವಾಗಿ ನಿಮ್ಮನ್ನ ಕಂಡುಹಿಡಿತಾರೆ. ಅಂದ್ರೆ ಅಷ್ಟು ಹೆಸರುವಾಸಿ ಆಗ್ತೀರಾ 10ನೇ ಮನೆಯಲ್ಲಿ ರಾಹು ಇದ್ದಾಗ. ಅಂಡ್ ಬ್ರಿಂಗ್ ಸಡನ್ ರೈಸಸ್, ಅಂದ್ರೆ ದಿಢೀರಂತ ಅಭಿವೃದ್ಧಿ ಆಗೋದಕ್ಕೆ ನಿಮಗೆ ದಾರಿಯನ್ನು ಕೊಟ್ಟು, ಜೊತೆಗೆ ವಿಶೇಷವಾಗಿ ನಿಮಗೆ ಕೋದಂಡ ರಾಹುವಿನ ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಇದೆ. ಅದು ಯಾವ ತರ ಅಂತಂದ್ರೆ, ಅದನ್ನು ನಾನು ನಿಮ್ಗೆ ಸ್ವಲ್ಪ ಡೀಟೇಲ್ ತಿಳಿಸ್ತೀನಿ ಗ್ರಂಥದ ಒಂದು ಮೂಲಕವಾಗಿ. ಮಹಾಭಾಗ್ಯೇ ಜಾತಃ ಸಕಲ ನಯನಾನಂದ ಜನಕೋ ವದಾನ್ಯೋ ವಿಖ್ಯಾತಃ ಕ್ಷಿತಿಪತಿ ರಶೀತ್ಯಾಯುರಮಲಃ ವಧೂನಾಂ ಯೋಗೇಸ್ಮಿನ್ ಸತಿ ಧನ ಸಮಾಂಗಲ್ಯ ಸಹಿತ ಚಿರಂ ಪುತ್ರೈಹಿ ಪೌತ್ರೈಹಿ ಶುಭಮುಪಗತಾ ಸಾ ಸುಚರಿತ ಅಂತ ಶ್ಲೋಕ.
ಮಹಾಯೋಗ. ರಾಹು 10ನೇ ಮನೆಯಲ್ಲಿ ಇದ್ದಾನೆ ಅಂದ್ರೆ ರಾಹು ಜೊತೆ ಇನ್ನು 3 ಗ್ರಹ ಇದೆ. ಮಹಾಯೋಗ ಏನೇನು ಹೇಳುತ್ತೆ? ಮಹಾಭಾಗ್ಯ ಯೋಗದಲ್ಲಿ ವಿಶೇಷವಾಗಿ 4 ಗ್ರಹಗಳು ದಶಮದಲ್ಲಿದ್ದಾಗ ಪುರುಷರು ಹಾಗೂ ಸ್ತ್ರೀಯರು ಬಹಳ ಆಕರ್ಷಕವಾದಂತಹ ಮುಖದ ಕಳೆಯನ್ನ, ಆಕರ್ಷಕವಾದಂತಹ ಶರೀರದ ಭಾಗ್ಯವನ್ನ ಪಡೀತಾರೆ. ಸಕಲ ಜನರು ಸಂತುಷ್ಟಿಗೊಳಿಸುವವರು, ಉದಾರರು ಅಂದ್ರೆ ಹೆಚ್ಚು ದಾನ ಮಾಡ್ತೀರಾ, ಹೆಚ್ಚು ಪ್ರಖ್ಯಾತರಾಗ್ತೀರಾ, ದೀರ್ಘಾಯುಷ್ಯ ಪ್ರಾಪ್ತಿ, ಸಕಲ ಗುಣಗಳಿಂದ ಕೂಡಿದವರಾಗಿ ರಾಜರಂತೆ ಮೆರೆಯುತ್ತಾರೆ. ನೀವು ಶ್ರೀಮಂತರ ಅಲ್ಲೇ ಆಗ್ಬೋದು, ರಾಜರಂತೆ ಭೋಗ, ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಒಳ್ಳೆ ನಿದ್ರೆ, ಇದೆಲ್ಲ ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಜೊತೆಗೆ ಮಹಾಭಾಗ್ಯ ಯೋಗದಲ್ಲಿ ಧನವಂತರು ಮತ್ತೆ ಹೆಣ್ಣು ಮಕ್ಕಳಿಗೆ ಸೌಮಂಗಲ್ಯತ್ವ, ಒಳ್ಳೆ ಉತ್ತಮ ಸಂತಾನ, ಮಕ್ಕಳು ಮೊಮ್ಮಕ್ಕಳಿಂದ ಸಂತೋಷ, ದೀರ್ಘಕಾಲದ ಸುಖ ಸೌಖ್ಯವನ್ನ ರಾಹು ಕೊಟ್ಟುಬಿಡ್ತಾನೆ. ಉತ್ತಮ ಗುಣ, ನಡೆ, ನಡತೆ ನಿಮಗೆ ಸಿಗುತ್ತೆ. ಇದೆಲ್ಲವೂ ನಿಮಗೆ ಮಹಾಭಾಗ್ಯ ಯೋಗದ ಫಲ ಅಂತ ಹೇಳ್ಬೋದು. ಅದಿದೆ ಫೆಬ್ರವರಿ ತಿಂಗಳಲ್ಲಿದೆ. ಯಾಕಂದ್ರೆ ಪರ್ವಕಾಲ ಬೇರೆ ಬರ್ತಾ ಇದೆಯಲ್ಲ, ಮಹಾಶಿವರಾತ್ರಿ. ಅದ್ರ ಜೊತೆಗೆ ಜನರಲೈಸ್ ಆಗಿ ನೋಡೋದಾದ್ರೆ ತೃಪ್ತಿದಾಯಕ, ಕುಟುಂಬದಲ್ಲಿ ಸಂತಸದ ವಾತಾವರಣ, ಸಾಲಬಾಧೆ ಕಡಿಮೆ ಆಗುವಂಥದ್ದು, ಆರೋಗ್ಯದಲ್ಲಿ ಉತ್ತಮ, ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ, ಸಹೋದರರಿಂದ ಸಹಾಯ, ಸೋಂಬೇರಿತನ ಸ್ವಲ್ಪ ಬರುತ್ತೆ, ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಆಲಸ್ಯ, ದೇಹದಲ್ಲಿ ಆಲಸ್ಯ ಜಾಸ್ತಿ ಆಗಿ ನಿದ್ರೆ, ಆಗಲೇ ಹೇಳಿದ್ನಲ್ಲ ಲಕ್ಸುರಿ ಲೈಫ್ ಅಂತ, ನಿದ್ರೆ ಜಾಸ್ತಿ ಬರುತ್ತೆ. ನಿದ್ರೆ ಜಾಸ್ತಿ ಮಾಡಬಾರ್ದು, ಹೆಚ್ಚು ಮಾಡಿದ್ರೆ 6ರಿಂದ 8 ಅವರ್ ಅಷ್ಟೇ, ಅದಕ್ಕಿಂತ ಹೆಚ್ಚು ಮಾಡಬಾರ್ದು. ಅತ್ಯಂತ ಶುಭದಾಯಕ ಏನು? ಬಂಧು ಮಿತ್ರರ ಆಗಮನ, ಬಂಧುಗಳಿಂದ ಸಂತೋಷ, ವ್ಯಾಪಾರ ಕೆಲಸದಲ್ಲಿ ಹಾಗೂ ಉತ್ತಮವಾದಂತಹ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ಉತ್ತಮ ಪ್ರಗತಿ ಇದೆ. ಅದೃಷ್ಟದ ಮಾಸ, ನೂತನ ವಾಹನ ಖರೀದಿ, ನೂತನ ಭೂಮಿ ಖರೀದಿ, ಮನೆ ಖರೀದಿ, ಫ್ಲಾಟ್ ಖರೀದಿ, ವ್ಯವಸಾಯ ಭೂಮಿ ಖರೀದಿ ಮಾಡೋದು ತುಂಬಾ ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವರಿಗೆ ಜಾಕ್ಪಾಟ್ ಅಂತ ಹೇಳ್ಬೋದು ಈ ತಿಂಗಳು. ಮಕ್ಕಳಿಂದ ಪೋಷಕರಿಗೆ ಉಲ್ಲಾಸಮಯವಾದಂಥ ವಾತಾವರಣ, ಸಂಗೀತ, ಕಲೆ, ಸಾಂಸ್ಕೃತಿಕ ಸಂಪ್ರದಾಯಗಳಲ್ಲಿ ಹೆಚ್ಚಿನ ಆಸಕ್ತಿ, ಒಲವು ವಿದ್ಯಾರ್ಥಿಗಳಿಗೆ ಇರುತ್ತೆ. ವಿಶ್ವವನ್ನೇ ಗೆಲ್ಲುವಂತಹ ಸಾಮರ್ಥ್ಯ ನಿಮ್ಮದಾಗಿರುತ್ತೆ. ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದ ಫಲ, ಮನಸ್ಸಿಗೆ ನೆಮ್ಮದಿ, ಬಂಡವಾಳ ಹೂಡಿಕೆಗೆ ಈ ಮಾಸ ತುಂಬಾ ಒಳ್ಳೆಯದಾಗಿರುತ್ತೆ. ತೈಲ ಹಾಗೂ ನೀರಿನ ವ್ಯಾಪಾರಗಳಿಗೆ ಉತ್ತಮವಾದ ಫಲ, ಹೊಸ ಕೆಲಸಗಳಲ್ಲಿ ಈ ತಿಂಗಳು ಶುಭ ಫಲವಿರುತ್ತೆ. ರಾಜಕೀಯ ಕ್ಷೇತ್ರ ಹಾಗೂ ಬಹುದೊಡ್ಡ ಅಧಿಕಾರದಲ್ಲಿರತಕ್ಕಂಥವರಿಗೆಲ್ಲ ಕೂಡ ಬಹಳ ಅದ್ಭುತವಾದಂಥ ಸಾಧನೆ ಹಾಗೂ ಸಕ್ಸಸ್ಸು. ಜನರಿಗೆ ಮಾತ್ರ ಶುಭ ಮತ್ತೆ ಅಶುಭ ಫಲ ಎರಡು ಮಿಶ್ರಮವಾಗಿರುತ್ತೆ. ಅಂದ್ರೆ ಸಾಧಾರಣ ಜನರಿಗೆ ಮತ್ತೆ ಭಯ ಅನ್ನುವಂಥದ್ದು ಈ ತಿಂಗಳು ನಿಮಗೆ ದೂರವಾಗುತ್ತೆ. ಆಹಾರದಲ್ಲಿ ಕೂಡ ನಿಮಗೆ ಸಂತೃಪ್ತಿಯಾದಂಥ ಜೀವನ ಪ್ರಾಪ್ತಿ. ಕೆಟ್ಟ ವ್ಯಸನಗಳಿಂದ ಈ ತಿಂಗಳು ನೀವು ದೂರ ಬರ್ತೀರಾ. ಕೆಟ್ಟ ಮಿತ್ರರಿಂದ, ಕೆಟ್ಟ ಜನರಿಂದ, ಕೆಟ್ಟ ಹವ್ಯಾಸಗಳು, ಕೆಟ್ಟ ಅಭ್ಯಾಸಗಳಿಂದ ದೂರ ಆಗ್ತೀರಾ. ಮೋಸ ಮಾಡುವಂಥ ವ್ಯಕ್ತಿಗಳನ್ನ ದೂರ ಇಡ್ತೀರಾ. ಮತ್ತೆ ಹೊಸ ಹೊಸ ಯೋಜನೆಗಳಿಂದ ನಿಮ್ಮ ಕೆಲಸ ಕಾರ್ಯಗಳು ಜಯಪ್ರಾಪ್ತಿ. ವ್ಯಾಪಾರದಲ್ಲೂ ಸಹ ಉತ್ತಮವಾದ ಫಲ. ಸಹೋದರರ ಮತ್ತು ಸ್ನೇಹಿತರ ಸಹಾಯ ಕೂಡ ಸಿಗುತ್ತೆ. ಹಿರಿಯರ ಆಶೀರ್ವಾದ ಅಂತೂ ನಿಮಗೆ ಸಂತೃಪ್ತಿಯಾಗಿ ಈ ತಿಂಗಳು ಸಿಗುತ್ತೆ. ಸಮೃದ್ಧ ಜೀವನದಿಂದ ಸಂತೋಷ ಪ್ರಾಪ್ತಿಯಾಗುತ್ತೆ. ಮಹಿಳೆಯರಿಗಂತೂ ಈ ತಿಂಗಳು ವೃಷಭ ರಾಶಿಯವರಿಗೆ ಅತ್ಯಂತ ಸಂತೋಷ. ಮತ್ತೆ ನಟ ನಟಿಯರಿಗೆ, ಸಂಗೀತ ಕಲೆ ವಿದ್ವಾಂಸರಿಗೆ ಮತ್ತು ಬಂಗಾರ ಹಾಗೂ ಲೋಹಗಳು, ನವರತ್ನಗಳ ಮಾರಾಟ ಮಾರುವವರಿಗೆ ಮತ್ತೆ ಬಟ್ಟೆ ವ್ಯಾಪಾರಿಗಳಿಗೆ ಅತ್ಯಂತ ಶುಭ ಫಲ. ಮತ್ತು ಸುಮಾರು ಬೇಡಿಕೆಗಳು ನಿಮ್ಮಲ್ಲಿ ಒಂಥರ ಆಸೆಯನ್ನು ಹುಟ್ಟಿಸುತ್ತೆ, ಇಂಥ ತಗೋಬೇಕು ಅಂತ ತಗೋಬೇಕು ಅಂತ. ಆದರೆ ಕ್ರೀಡೆಗಳಲ್ಲಿ ಯಾರ್ಯಾರಿದ್ದೀರೋ ಈ ತಿಂಗಳು ನಿಮಗೆ ಖಂಡಿತ ಒಂದು ಚೇಂಜಸ್ಸು ಪಾಸಿಟಿವ್ ಆಗಿ ಕಾಣುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಸಪೋರ್ಟ್ ಸಿಗುತ್ತೆ. ಮೇಲಧಿಕಾರಿಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ. ಹೆಚ್ಚಿನ ಸಾಧ್ಯತೆಗಳು ನಿಮಗೆ ಸಿಗುತ್ತೆ. ಶಾಂತಿಯ ವಾತಾವರಣ, ದಂಪತಿಗಳ ಮಧ್ಯೆ ಇರತಕ್ಕಂಥ ವೈಮನಸ್ಸುಗಳು ದೂರ ಆಗಿ ಶಾಂತಿಯ ವಾತಾವರಣ ಪ್ರಾಪ್ತಿಯಾಗುತ್ತೆ. ಸಂತಾನ ನಿಮಿತ್ತವಾಗಿ ಸತಿಪತಿಗಳು ನಿಮ್ಮ ಪ್ರಯತ್ನಗಳನ್ನು ಪಡಬಹುದು. ಭಗವಂತನ ಆಶೀರ್ವಾದ ಸಿಗುತ್ತೆ. ದೇವಾಲಯ ದರ್ಶನ, ಸಾಮಾಜಿಕ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ. ನಿಮ್ಮ ಬಂಧುಗಳು ನಿಮಗೆ ಹಣದ ಸಹಾಯ ಅಥವಾ ವಸ್ತುಗಳ ಸಹಾಯವನ್ನು ಮಾಡುವಂಥದ್ದು ಜಾಸ್ತಿ ಕಾಣ್ತಾ ಇದೆ. ವಿದ್ಯಾರ್ಥಿಗಳಿಗೆ ವಿದೇಶಿ ಸ್ವದೇಶಿ ವಿದ್ಯೆಯಲ್ಲಿ ಉತ್ತಮವಾದಂಥ ಅಭಿವೃದ್ಧಿ. ಜೊತೆಗೆ ಏನಪ್ಪಾ ಅಂತಂದ್ರೆ ದೀರ್ಘಕಾಲದ ಆರೋಗ್ಯ ನಿಮಗೆ ತೊಂದರೆ ಆಗಿದ್ರೆ ಈ ತಿಂಗಳು ಅದು ಸರಿ ಹೋಗುತ್ತೆ. ಶುಭ ಕಾರ್ಯಗಳು ನಡೆಯುತ್ತೆ. ಜೊತೆಗೆ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಹೆಚ್ಚು ಕಾಣ್ತಾ ಇರೋದ್ರಿಂದ ಯಾವುದೇ ನೆಗೆಟಿವ್ಸನ್ನು ಕೂಡ ಪಾಸಿಟಿವ್ ಮಾಡುವಂಥ ಶಕ್ತಿ ನಿಮ್ಮದಾಗಿರುತ್ತೆ, ನಿಮ್ಮಲ್ಲೇ ಇರುತ್ತೆ. ಹಾಗಾಗಿ ಚಿಂತಿಸಬೇಡಿ. ಭಗವಂತನ ಆಶೀರ್ವಾದ ವೃಷಭ ರಾಶಿಯವರಿಗೆ ತೃಪ್ತಿಯಾಗಿದೆ. ನಿಮ್ಮ ಒಂದು ಮೂಲ ಜಾತಕವನ್ನು ನೀವು ತೋರಿಸ್ಕೋಬೇಕು ಅಂತಂದ್ರೆ ಕೇವಲ
ಚತುರ್ಥದಲ್ಲಿ ಕೇತು ಇರೋದ್ರಿಂದ ಏನಾದರೂ ಸಮಸ್ಯೆ ಆಗಬಹುದಾ, ಈಗ ನಾನು ಹೇಳಿದ ಫಲ ಎಲ್ಲ ನಿಮ್ಗೆ ಸಿಗ್ತಾ ಇಲ್ಲ, ಸ್ವಲ್ಪ ನೆಗೆಟಿವ್ ಆಗಿದೆ ಅಂದಾಗ ನಿಮ್ಮ ಮೂಲ ಜಾತಕನ ತೋರಿಸ್ಕೊಳ್ಳಿ. ಇಲ್ಲಾಂದರೆ ಯಾವ ಮೂಲ ಜಾತಕ ತೋರಿಸ್ಕೊಳ್ಳೋದು ಬೇಡ, ಲೈಫನ್ನು ಎಂಜಾಯ್ ಮಾಡಿ. ಗುರು ಚೇಂಜ್ ಆದರೆ ಗುರುಬಲ ಬರೋದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಗುರುಶಾಂತಿ ಮಹಾಯಾಗಗಳು ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ, ನಿಮ್ಮ ಗ್ರಾಮದ ಸುತ್ತಮುತ್ತ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಒಂದು 500, 1000, 2000 ಅದಕ್ಕೆ ಚಾರ್ಜ್ ಇಟ್ಟಿರ್ತಾರೆ. ಅದನ್ನು ಬರೆಸ್ಬಿಟ್ಟು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲ ಕೊಟ್ಟು ಬಂದರೆ ಸಂಕಲ್ಪ ಮಾಡಿ ಗುರುಶಾಂತಿ ಮಹಾಯಾಗ ಮಾಡ್ತಾರೆ. ಇದು ಕಡ್ಡಾಯವಾಗಿ ಮೇಷರಾಶಿಯವರು ಮಾಡಿಸ್ಕೋಬೇಕು. ಹಾಗೇನಾದರೂ ನಿಮಗೆ ಎಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಹಾಗೂ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೈಶ್ಚರ ಹೋಮನೂ ಬರುತ್ತೆ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ 8431384001 ಅನ್ನುವಂಥ ಒಂದು ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ನೀವು ಮಾಡಬೇಕಾದ್ರೆ ಇಷ್ಟೇ, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಸಮೇತವಾಗಿ ನಿಮ್ಮ ಪಿನ್ ಕೋಡ್ ಅಡ್ರೆಸ್ ಸಮೇತವಾಗಿ ನಿಮ್ಮ ಒಂದು ಅಡ್ರೆಸ್ಸನ್ನು ಕಳಿಸಿದ್ರೆ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗುತ್ತೆ. 1001 ರೂಪಾಯಿ ಈ ಒಂದು ಪೂಜೆಗೆ ಚಾರ್ಜಸ್ ಇರುತ್ತೆ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ, ಅದಕ್ಕಿಂತ ಹೆಚ್ಚಿನ ಅವಕಾಶ ಇರಲ್ಲ. ಯಾಕಂದರೆ ಹೋದ ಸಲ ತುಂಬ ಜನ ಆಗೋಗಿ ಕುದುರೆಲಾಡ ಸುಮಾರು ಜನಕ್ಕೆ ನಾವು ಕಳ್ಸೋಕ್ಕಾಗಿಲ್ಲ ಶನಿಶಾಂತಿ ಮಹಾಯಾಗದಲ್ಲಿ. ಈ ಸಲ ಕರುಂಗಲಿ ಮಾಲಾ ಅನ್ನುವಂಥ ಮಾಲೆಯನ್ನು ಪೂಜೆಗಿಟ್ಟು ನಾವು ನಿಮಗೆ ಕಳಿಸ್ತಾ ಇದ್ದೀವಿ. ಆ ಕರುಂಗಲಿ ಮಾಲೆ ಒಂದು ಪೂಜೆಗೆ ಒಬ್ಬರಿಗೆ ಒಂದು ಸಿಗುತ್ತೆ, ವಿತ್ ಸರ್ಟಿಫಿಕೇಟ್ ಸಮೇತವಾಗಿ ಈ ಒಂದು ಕರುಂಗಲಿ ಮಾಲೆ ನಿಮಗೆ ಬರುತ್ತೆ. ನೆಗೆಟಿವ್ ಎನರ್ಜಿನ ದೂರ ಮಾಡಿಕೊಂಡು ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡೋದಕ್ಕೆ ಆ ಮಾಲೆ ನಿಮಗೆ ಸಪೋರ್ಟ್ ಮಾಡುತ್ತೆ. ಶಿವ ಹಾಗೂ ಗುರುಗಳ ಒಂದು ಪ್ರತೀಕವಾಗಿರ್ತಕ್ಕಂಥ ಮಾಲೆ ಅದು. ಅದನ್ನು ನೀವು ಧರಿಸ್ಕೋಬೋದು. ಪೂಜೆ ಆದಮೇಲೆ ಕೊರಿಯರ್ ಮುಖಾಂತರ ನಿಮಗೆ ಬರುತ್ತೆ. ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅತ್ಯಂತ ಸಂತೋಷ, ಅತ್ಯಂತ ಶುಭದಾಯಕ. ಅದರ ಫಲ ಭಗವಂತ ಮತ್ತಷ್ಟು ಮಗದಷ್ಟು ನಿಮಗೆ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.